हेलो बच्चों, मैं आज आपको 8वीं कक्षा के पद्य पढ़ा रही हूँ। पद्य पहला पद्य है प्रार्थना। ये संकलित है। पहले देखें शब्दार्थ। वारना न्योछावर करना, समर्पित करना, मति बुद्धि, बिसराना बुला देना, तुरंत जल्दी, मान मर्यादा, शोक दुख, अपमान तिरस्कार, अनादर, निज भाषा अपनी भाषा। ओके बच्चों, ध्यान से सुनो। अभी इस प्रार्थना पद्य के इंट्रोडक्शन। मनुष्य जीवन में सद्भाव का ಪ್ರಧಾನ ಸ್ಥಾನ है। ಅಂದರೆ ಮನುಷ್ಯನ ಜೀವನದಲ್ಲಿ ಏನಕ್ಕೆ ಪ್ರಧಾನ ಸ್ಥಾನ ಇದೆ? ಸದ್ಭಾವ ಅಂದರೆ ಒಳ್ಳೆ ಭಾವನೆ, ಗುಡ್ ಥಿಂಗ್ಸ್ ಅಂತ, ಒಳ್ಳೆಯ ಥಾಟ್ಸ್, ಒಳ್ಳೆಯ ಯೋಚನೆಗಳಿಗೆ ಇಲ್ಲಿ ಒಳ್ಳೆಯ ಒಂದು ಪ್ಲೇಸ್ ಇದೆ, ಸ್ಥಾನ ಇದೆ. छोटे बड़े का भेदभाव न रखते हुए सबके साथ मिलजुल कर रहना चाहिए. ಅಂದರೆ ಇಲ್ಲಿ ಹಿರಿಯರು, ಮೇಲು ಕೀಳು, ಮತ್ತು ಚೋಟೆ ಬಡೆ, ದೊಡ್ಡವರು ಚಿಕ್ಕವರು ಎಂಬ ಭೇದ ಭಾವವನ್ನು ಮಾಡದೆ ಎಲ್ಲರೂ ಒಂದಾಗಿ, ಮಿಲ್ಜುಲ್ಕರ್ ಅಂದರೆ ಒಟ್ಟುಗೂಡಿ ಒಂದಾಗಿ, ರಹನಾ ಚಾಹಿಯೇ ಇರಬೇಕು. ಕಿಸಿ ಕಾ ಅಪಮಾನ ನಹಿ ಕರ್ನಾ ಚಾಹಿಯೇ, ಯಾರಿಗೂ ನಾವು ಅವಮಾನವನ್ನು ಮಾಡಬಾರ್ದು, ಡಿಗ್ರೇಡ್ ಮಾಡೋಕ್ಕೆ ಹೋಗ್ಬಾರ್ದು. ಅವ್ರ ಅಪ್ನೆ ದೇಶಕ್ಕೆ ಪ್ರತಿ ಅಭಿಮಾನ ರಖನಾ ಚಾಹಿಯೇ, ಮತ್ತು ನಮ್ಮ ದೇಶದ ಬಗ್ಗೆ ನಮಗೆ ಏನಿರಬೇಕು? ಗೌರವ ಇರಬೇಕು. ಇಲ್ಲಿ ಈ ಪದ್ಯದಲ್ಲಿ ಏನು ನಮ್ಮ ದೇಶದ ಬಗ್ಗೆ ಮತ್ತು ನಾವು ಹೇಗಿರಬೇಕು ಅನ್ನೋ ವಿಚಾರವಾಗಿ ಕೆಲವೊಂದು ಸಾಲುಗಳಲ್ಲಿ ನಮಗೆ ವ್ಯಕ್ತಪಡಿಸಿದ್ದಾರೆ. ನೋಡೋಣ ಬನ್ನಿ. ಸಚ್ ಬೋಲೆ ಸಚ್ ಬಾತ್ ವಿಚಾರೆ, ಅಂದರೆ ಯಾವಾಗಲೂ ನಿಜವನ್ನು ಹೇಳಬೇಕು, ಸುಳ್ಳು ಹೇಳಬಾರ್ದು ಅಲ್ವಾ? ಸುಳ್ಳು ಹೇಳಿದ್ರೆ ಒಂದು ಸುಳ್ಳು ಹೇಳೋಕ್ಕೆ ಇನ್ನೊಂದು ಸುಳ್ಳು, ಮತ್ತೊಂದು ಸುಳ್ಳು ಅಂತ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಹಂಗೆ ಮಾಡಬಾರ್ದು, ನಿಜ ಹೇಳಬೇಕು. ಮತ್ತು ಒಳ್ಳೆಯ ವಿಚಾರಗಳ ಬಗ್ಗೆ ನಾವು ಯಾವಾಗಲೂ ಯೋಚನೆ ಮಾಡಬೇಕು. ಬಲೆ ಕಾಮ ಪರ್ ಜೀವನ್ ವಾರೆ, ಬಲೆ ಕಾಮ್ ಅಂದರೆ ಒಳ್ಳೆಯ ಕೆಲಸಗಳು, ಒಳ್ಳೆಯ ಕೆಲಸಗಳಿಗೆ ನಮ್ಮನ್ನು ನಾವು ಸಮರ್ಪಿಸಿಕೊಳ್ಬೇಕು, ನಮ್ಮ ಜೀವನವನ್ನು ಮುಡಿಪಾಗಿ ಇಡಬೇಕು. ಮಿಲ್ಕರ್ ರಹೆ ನಿಯಮ್ ಅಪ್ನಾಯೆ, ಎಲ್ರೂ ಒಂದಾಗಿರಬೇಕು. ಮಿಲ್ಜುಲ್ಕರ್ ರೆಹನಾ ಅಂತ ಹೇಳಲ್ವಾ, ಹಾಗೆ ಎಲ್ಲರೂ ಒಂದಾಗಿರಬೇಕು, ನಿಯಮವನ್ನು ಪಾಲಿಸಬೇಕು. ಭೀತಿ ಬಾತೋಂಕೋ ಬಿಸ್ರಾಯೆ, ಕೆಲವೊಂದು ಕಳೆದು ಹೋದ ಮಾತು, ಗುಜರಿ ಹುಯಿ ಭೀತಿ ಬಾತೆ ಅಂದರೆ ಕಳೆದು ಹೋದ ಕೆಲವು ಘಟನೆಗಳು, ಮಾತುಗಳನ್ನು ನಾವು ಅಲ್ಲಿಗೆ ಮರೆತು ಹೋಗಬೇಕು, ಬಿಟ್ಟುಬಿಡಬೇಕು. ಚೋಟೆ ಬಡೆ ಸಬಿ ಮಿಲ್ ಜಾಯೆ, ದೊಡ್ಡವರು ಸಣ್ಣವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಒಂದಾಗಿ ಇರಬೇಕು. ಗಿರೆ ಹುವೆಕೋ ತುರಂತ್ ಉಟಾಯೆ, ಗಿರೆ ಹುವೆ ಅಂದರೆ ಇಲ್ಲಿ ಜೀವನದಲ್ಲಿ ಕೆಲವರು ಸೋಲನ್ನು ಕಂಡಿರ್ತಾರೆ, ಮತ್ತು ಸಮಾಜದಲ್ಲಿ ಎಷ್ಟೋ ಹಿಂದುಳಿದಿರ್ತಾರೆ. ಅವರು ಸಮಾಜದಲ್ಲಿ ಅವರನ್ನು ಅವರು ತೋರ್ಪಡಿಸ್ಕೊಳ್ಳೋಕ್ಕಾಗಲ್ಲ. ಅಂಥವ್ರನ್ನು ಏನು ಮಾಡಬೇಕು? ಚೋಟೆ ಬಡಿ ಸಬಿ ಮಿಲ್ಕರ್ ತುರಂತ್ ಉಟಾಯೆ, ದೊಡ್ಡವರು ಸಣ್ಣವರು ಎಲ್ಲ ಸೇರಿ ಗಿರೆ ಹುವೆಕೋ ಅಂದರೆ ಈ ಥರ ಜನಗಳ ವರ್ಗದವರನ್ನು ಮೇಲೆತ್ತಬೇಕು. ಕರೆ ಕಿಸಿ ಕಾ ನಾ ಅಪಮಾನ್, ಯಾರೊಬ್ಬರನ್ನು ನಾವು ಅವಮಾನ ಮಾಡಬಾರ್ದು. ಐಸಿ ಹಿ ಮತಿ ದೋ ಭಗವಾನ್, ಹಂಗಂತ ನಾವು ಏನು ಮಾಡಬೇಕು? ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು. ಏಕ್ ರಹೆ ಸದ್ಭಾವ್ ರಖೆ ಹಮ್, ನಾವೆಲ್ಲರೂ ಒಂದಾಗಿರಬೇಕು, ಮತ್ತು ಒಳ್ಳೆಯ ಭಾವನೆಗಳನ್ನು, ಸದ್ಭಾವನೆಗಳನ್ನು ಬೆಳೆಸ್ಕೋಬೇಕು. ದೇಶ್ ಮೇ ಮಾನ ರಖೆ ಹಮ್, ಎಲ್ಲ ದೇಶಗಳ ಬಗ್ಗೆ ನಮ್ಮಲ್ಲಿ ಒಂದು ಒಳ್ಳೆಯ ಗೌರವ ಸ್ಥಾನವನ್ನು ಕೊಡಬೇಕು, ಗೌರವವನ್ನು ಕೊಡಬೇಕು ನಾವು. ಅಟ್ಟು ಚೋಡೆ ಸಂಯಮ್ ಅಪನಾಯೆ, ಮತ್ತು ನೀವು ಸ್ಟೂಡೆಂಟ್ ಲೈಫ್ ಅಲ್ವಾ ಇವಾಗ ನಿಮ್ಮದೆಲ್ಲ, ನೀವು ಏನು ಮಾಡಬೇಕು? ಈಗಲಿಂದ ಸಂಯಮದಿಂದ ಇರೋದನ್ನು ಕಲಿಬೇಕು. ಅಂದರೆ ತಾಳ್ಮೆ, ಪೇಷನ್ಸಿಂದ ಕೆಲಸಗಳನ್ನು ಮಾಡೋದನ್ನು ನೀವು ಕಲಿಬೇಕು. ಹಠ ಮಾಡಬಾರ್ದು, ಯಾವುದೇ ಕೆಲಸ ಮಾಡೋವಾಗಲೂ, ಯಾವುದೇ ವಿಚಾರದಲ್ಲೂ ಮನೆಯಲ್ಲಿ ದೊಡ್ಡವ್ರು ಹೇಳೋ ಮಾತನ್ನು ಕೇಳಬೇಕು. ಆ ರೀತಿ ಇದ್ದಾಗ ನೀವು ಮುಂದೆ ದೊಡ್ಡವರಾಗಿ ಬೆಳೆದು ಯಾವುದೇ ಕೆಲಸ ಮಾಡಿದ್ರೂ ತಾಳ್ಮೆಯಿಂದ ಮಾಡ್ತೀರಾ, ಆಗ ಅದು ಸಫಲತೆಯನ್ನು ಹೊಂದುತ್ತೆ. ಅದಕ್ಕೆ ಸಂಯಮದಿಂದ ಇರಬೇಕು. ಮಾತೃಭೂಮಿ ಪರ್ ಬಲಿ ಜಾಯೆ, ನಮ್ಮ ದೇಶ ಅಂದರೆ ಮಾತೃಭೂಮಿ, ಆ ದೇಶ ಪ್ರೇಮ,
ಮಾತೃಭೂಮಿ ಪರ್ ಬಲಿ ಬಲಿ ಜಾಯ್ ಅಂದರೆ ನಮ್ಮ ದೇಶಕ್ಕಾಗಿ ನಾವು ಸದಾ ತ್ಯಾಗ ಮಾಡೋಕ್ಕೆ ಸಿದ್ಧರಾಗಿರಬೇಕು. ಆಯಿತಾ ಮಕ್ಕಳೇ, ಈ ಪದ್ಯ ನಿಮಗೆಲ್ಲರಿಗೂ ಅರ್ಥ ಆಯಿತಾ? ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಾಮೆಂಟ್ ಮಾಡಿ, ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮಕ್ಕಳೇ. ಥ್ಯಾಂಕ್ ಯು.